ಕಾಕ್ರೋಚ್ ಪ್ರತಿಭಟನೆಗೆ ರಾಜ್ಯದ ಹಣಕಾಸಿನ ನೆರವು ಅಶೋಕ್ ಆರೋಪ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಜನರು ಗುಳೆ ಹೋಗುತ್ತಿದ್ದಾರೆ. ಬೆಳೆಗಳು ಒಣಗುತ್ತಿವೆ. ಈವರೆಗೆ ಬರಗಾಲ ಘೋಷಣೆ ಮಾಡಿಲ್ಲ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಕ್ರೋಚ್ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ರಾಜ್ಯದ ಜನರಿಗೆ ತಿನ್ನಲು ಆಹಾರವಿಲ್ಲ. ಆದರೆ ಕಾಕ್ರೋಚ್ ಪ್ರತಿಭಟನೆಯಲ್ಲಿ ಭಾಗವಹಿಸುವವರಿಗೆ ಕರ್ನಾಟಕದಿಂದಲೇ ಹಣಕಾಸಿನ ನೆರವು ಸಿಗುತ್ತಿದೆ ಎಂದು ರಾಜ್ಯದ ಪ್ರತಿಪಕ್ಷ ನಾಯಕ ಅಶೋಕ ಆರೋಪಿಸಿದರು. ಗುರುವಾರ ಬಳ್ಳಾರಿ ತಾಲೂಕಿನ ಸಿಡಗಿನಮೊಳೆ, ಕಾರೆಕಲ್ಲಿನ ಪಂಪನಗೌಡ ಗ್ರಾಮದಲ್ಲಿನ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆಯನ್ನು ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿರಲೆ ಪ್ರತಿಭಟನಾಕಾರರಿಗೆ ಪಿಜ್ಜಾ ಮತ್ತು ಬರ್ಗರ್ಗಳನ್ನು ನೀಡಲಾಗುತ್ತಿರುವ ಹಣವು ಕರ್ನಾಟಕದಿಂದಲೇ ಹೋಗುತ್ತದೆ ಎಂದು ತಿಳಿಸಿದರು. ಆಗಸ್ಟ್ ನಂತರ ಬರಗಾಲ ಘೋಷಿಸುವ ಬಗ್ಗೆ ಅವರು ಯೋಚಿಸುತ್ತಿದ್ದಾರೆ. ನಮ್ಮ ಗೃಹ ಸಚಿವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಲು ಸಮಯವಿದೆ. ಆದರೆ ಬರಗಾಲದ ಪರಿಸ್ಥಿತಿಯನ್ನು ಗಮನಿಸಲು ಅಥವಾ ಅದರ ಬಗ್ಗೆ ಮಾತನಾಡಲು ಅವರಿಗೆ ಸಮಯವಿಲ್ಲದಿರುವುದು ವಿಪರ್ಯಾಸ. ಹಳ್ಳಿಗಳಿಗೆ ತೆರಳಿರುವವರ ಬಗ್ಗೆ ಗೃಹ ಸಚಿವರು ಏನನ್ನೂ ಮಾತನಾಡುವುದಿಲ್ಲ ಎಂದು ಹೇಳಿದರು. ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಸರ್ಕಾರ ಮಾಡಿಲ್ಲ. ಡಿಸಿ ಅವರು ರೈತರ ಜಮೀನುಗಳಿಗೆ ಭೇಟಿ ನೀಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಕೂಡಲೇ ರೈತರಿಗೆ ಸಮರ್ಪಕ ಪರಿಹಾರ ವಿತರಿಸಬೇಕು, ಬರ ಘೋಷಣೆ ಮಾಡಬೇಕು. ಎಲ್ಲ ಲೂಟಿ ಹೊಡ್ಕೊಂಡು ಅಲ್ಲಿ ಡೆಲ್ಲಿ ಕಾಕ್ರೋಚ್ ಪಾರ್ಟಿದು ದಿನ ಸುಗ್ಗಿ ಝೊಮ್ಯಾಟೊ ಎಲ್ಲ ಬತ್ತಾಯ್ತಲ್ಲ, ಎಲ್ಲಿಂದ ಬತ್ತಾಯ್ತು? ಎಲ್ಲ ಇವರೇ ಕಳ್ಸಿರೋದು. ಸ್ವಿಗ್ಗಿ ಝೊಮ್ಯಾಟೊಗೆ ದುಡ್ಡು ಕೊಟ್ಟರೆ ಇವರು ನಮ್ಮ ಕರ್ನಾಟಕದ ದುಡ್ಡು ತಗೊಂಡು ಅಲ್ಲಿ ಕೊಡ್ತಾ ಇದಾರೆ. ಹೆಂಗೆ ಬಳ್ಳಾರಿಗೆ ಬಂತಲ್ಲ ದುಡ್ಡು, ಯಾವ್ದದು 187 ಕೋಟಿ ವಾಲ್ಮೀಕಿ ಹಗರಣದ ದುಡ್ಡು ಬಳ್ಳಾರಿಗೆ ಎಲೆಕ್ಷನ್ ಬಂತಲ್ಲ, ಹಂಗೆ MP ಎಲೆಕ್ಷನ್ಗೆ ಹಂಗೆ ಈ ದುಡ್ಡೆಲ್ಲ ಅಲ್ಲಿ ಕಾಕ್ರೋಚ್ ಪಾರ್ಟಿಯ ಸುಗ್ಗಿ ಝೊಮ್ಯಾಟೊ